ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಹಿರಿಸಾವೆ ಕಿರಣ್. ನೀಲ್ಗತೆ ಲಿಚ್ಛಪಿಯ ಭಾಗ 7ಕ್ಕೆ ಸ್ವಾಗತ. 19 ಸೆಪ್ಟೆಂಬರ್ 2021. ಇಲ್ಲಿಯವರೆಗೆ ಶೃಂಗ ಸಾಮ್ರಾಜ್ಯದ ರಾಜ ಸುಮೇರು ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ನೃತ್ಯ ಸ್ಪರ್ಧೆ ಏರ್ಪಡಿಸಿರುತ್ತಾನೆ. ಅದರಲ್ಲಿ ಪಕ್ಕದ ರಾಜ್ಯದ ಲಿಚ್ಛಪಿ ಎಲ್ಲ 5 ವಿಭಾಗಗಳಲ್ಲಿ ಗೆದ್ದು ನಾಟ್ಯ ತರಂಗಿಣಿ ಎಂಬ ಬಿರುದು ಗಳಿಸಿರುತ್ತಾಳೆ. ಆದರೆ ನಿಜ ಸಂಗತಿ ಎಂದರೆ ಅವಳು ಹಾಗೂ ಅನಿರುದ್ಧ ರಾಜ ಸುಮೇರುವನ್ನು ಕೊಲ್ಲಲು ನಿಯುಕ್ತಿಯಾಗಿರುತ್ತಾರೆ. ಹೀಗಿರುವಾಗಲೇ ಲಿಚ್ಛಪಿ ಹಾಗೂ ಅನಿರುದ್ಧನ ಕೊಲೆಯ ಪ್ರಯತ್ನಗಳಾಗುತ್ತದೆ. ಈ ಮಧ್ಯೆ ರಾಜ ಸುಮೇರುವಿನ ತಮ್ಮ ವಿಂಧ್ಯ ಬಾಹುವಿನ ಹತ್ಯೆಯಾಗಿ ಊರಲ್ಲೆಲ್ಲ ಗುಲ್ಲಾಗುತ್ತದೆ. ಮುಂದೆ ಓದಿ ಕೊಲೆಯ ಚಕ್ರ ಸುಳಿಗಳು. ರಾಜ್ಯವೆಲ್ಲ ಶೋಕದ ಮಡುವಲ್ಲಿ ಮಿಂದಿತ್ತು. ಅಂಗಡಿ ಮುಂಗಟ್ಟುಗಳು ರಾಜನ ತಮ್ಮ ವಿಂಧ್ಯ ಬಾಹುವಿನ ಸಂತಾಪ ಸೂಚಕವಾಗಿ ಮುಚ್ಚಲ್ಪಟ್ಟಿದ್ದವು. ಅರಮನೆಯ ಮೇಲೆ ಹಾರಾಡುತ್ತಿದ್ದ ಶೃಂಗ ಸಾಮ್ರಾಜ್ಯದ ಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿತ್ತು. ಜನ ಸಾಲಾಗಿ ಬಂದು ರಾಜ ವಿಂಧ್ಯನ ದರ್ಶನ ಪಡೆದು ದುಃಖ ತಪ್ತರಾಗಿ ಅಥವಾ ಹಾಗೆ ನಟಿಸಿ ಹಿಂದಿರುಗುತ್ತಿದ್ದರು. ಗುಡಿ ಮಸೀದಿಗಳಲ್ಲಿ ಪೂಜೆ ನಮಾಜುಗಳಿರಲಿಲ್ಲ. 2 ದಿನದಿಂದ ರಾಜ್ಯಕ್ಕೆ ರಾಜ್ಯವೇ ಸ್ತಬ್ಧವಾಗಿ ಸಾರ್ವಜನಿಕವಾಗಿ ಮೌನ ಆವರಿಸಿತ್ತು. ಮನೆಗಳೊಳಗೆ, ಮುಚ್ಚಿದ ಅಂಗಡಿಗಳ ಬಾಗಿಲ ಹಿಂದೆ, ಹೊಲಗಳ ಬದಿಯಲ್ಲಿ, ಗರಡಿ ಮನೆಗಳ ಪಡಸಾಲೆಗಳಲ್ಲಿ, ದೇವಾಲಯಗಳ ಕಂಬಗಳ ಹಿಂದೆ, ಹಳ್ಳಿಗಳ ಹೊಲಗಳ ನಡುವೆ, ಗಣಿಕೆಯರ ಗೃಹಗಳಲ್ಲಿ, ಕ್ಷೌರದಂಗಡಿಗಳಲ್ಲಿ ಕೊಲೆ ಹೇಗಾಯಿತೆಂದು ಗುಸುಗುಸು ಇತ್ತಾದರೂ ಸಾರ್ವಜನಿಕವಾಗಿ ಯಾವುದೇ ಸಂಭಾಷಣೆ ಇರಲಿಲ್ಲ. ಎಲ್ಲ ರಸ್ತೆಗಳಲ್ಲೂ 4-6 ಸೈನಿಕರ ಶತಪಥ ಸಾಗುತ್ತಿತ್ತು. ಊರಿನ ಯಾವುದೇ ಹೆಂಗಸರು ಹೊರಬರುವ ಸಾಹಸ ತೋರಿರಲಿಲ್ಲ. ಯುದ್ಧಗಳಾದಾಗ ಜನ ಸಾಯುವುದು ಸಹಜವಾದರೂ ಇದು ರಾಜನ ತಮ್ಮನ ಅಸಹಜ ಸಾವು. ಸಾವಲ್ಲ, ಕೊಲೆ, ಭೀಕರ ಕೊಲೆ. ಹೀಗಾಗಿ ಜನ ಹೆದರಿದ್ದರು. ರಾಜ ಮನೆತನದಲ್ಲಿ, ಅರಮನೆಯಲ್ಲಿ ಇಲಿ ಸತ್ತರೂ ದೊಡ್ಡ ಸುದ್ದಿಯೇ. ಇನ್ನು ರಾಜನ ತಮ್ಮ ಸತ್ತಾಗ ಅದು ಬಹು ಕಾಲ ನೆನಪಿಡಬಹುದಾದ ಕ್ರಾಂತಿ ಪ್ರೇರಕ ಸುದ್ದಿಯಲ್ಲವೇ? ವಿಂಧ್ಯಬಾಹುವೇನು ಪ್ರಜೆಗಳನ್ನು ಭಾವನಾತ್ಮಕವಾಗಿ ಸೆಳೆದಿರಲಿಲ್ಲವಾದರೂ, ಜನಪರವಾದ ಮನ್ನಣೆ ಗಳಿಸುವ ಯಾವುದೇ ಕಾರ್ಯಕ್ರಮವನ್ನು ಮಾಡಿರಲಿಲ್ಲವಾದರೂ, ಪ್ರಜೆಗಳಿಗೆ ಸಹಜವಾದ ಅರಮನೆಯ ಸೆಳೆತ, ಅಲ್ಲಿನ ಆಗು ಹೋಗುಗಳ ಬಗ್ಗೆ, ಆಕಾಶ ಕಾಯಗಳ ಬಗ್ಗೆಯೂ ಪರಲೋಕಗಳ ಬಗ್ಗೆಯೂ ಇರುವಂತಹ ಕುತೂಹಲ. ಇದು ಕೊಲೆಯೂ ಆದ್ದರಿಂದ ಈ ಕುತೂಹಲಕ್ಕೆ ಕೊಲೆಗಾರನಾರಿರಬಹುದು ಎಂಬ ರೋಚಕತೆಯೂ, ಕೊಲೆಯ ಉದ್ದೇಶವೇನಿರಬಹುದು ಎಂಬ ನಿಗೂಢ ಮಿಶ್ರಿತ ಕೌತುಕವೂ, ಯಾವಾಗ ಅವನನ್ನು ಹಿಡಿಯುತ್ತಾರೆ ಅಥವಾ ಹಿಡಿದಿದ್ದಾರೆಯೋ ಎಂಬ ರಹಸ್ಯವೂ ಸೇರಿ ತಲೆಗೊಂದರಂತೆ ಊಹೆ ಮಾಡಿ ಮಾತಾಡುವ ಸನ್ನಿವೇಶ ನಿರ್ಮಾಣವಾಗಿತ್ತು. ದಕ್ಷಿಣದಿಂದ ವಿಶೇಷವಾಗಿ ತರಿಸಿದ್ದ ಶ್ರೀಗಂಧದ ತುಂಡುಗಳ ನಡುವೆ ಪುಣ್ಯಕೋಟಿಯ ತಳಿಯ ಬೆರಣಿಗಳನ್ನಿಟ್ಟು ವಿಂಧ್ಯ ಬಾಹುವಿನ ದೇಹವನ್ನು ಪೇರಿಸಿ, ದ್ವಾರಕಾಪುರಿಯಿಂದ ತರಿಸಿದ್ದ ಹಸುವಿನ ತುಪ್ಪವನ್ನು ಸುರಿದು, ಕಾಶಿಯಿಂದ ಕರೆಸಿದ್ದ 32 ಶ್ರೋತೃಗಳ ಉತ್ಕೃಷ್ಟವಾದ ಮಂತ್ರೋಚ್ಚಾರಣೆಯೊಡನೆ ಸಾಮ್ರಾಟ ಸುಮೇರುವೆ ಕಣ್ಣೀರಿಡುತ್ತಾ ಬೆಂಕಿಯನ್ನು ಹೊತ್ತಿಸಿದ. ಸ್ವಲ್ಪ ಹೊತ್ತಲ್ಲೇ ಧಗಧಗಿಸಿ ಉರಿದ ಅಗ್ನಿ ವಿಂಧ್ಯನ ಪಾಪ ಪುಣ್ಯಗಳನ್ನು ಬೂದಿಯಾಗಿಸಿತ್ತು. ವಿಂಧ್ಯನ ಪತ್ನಿ ಸುಹಾಸಿನಿಯ ಆಕ್ರಂದನ ಅಲ್ಲಿದ್ದವರ ಕಣ್ಣನ್ನು ತೇವಗೊಳಿಸಿತ್ತು. 3 ದಿನಗಳ ಬಳಿಕ ತನ್ನ ಖಾಸಗಿ ಮಂತ್ರಾಲೋಚನೆಯ ಕೊಠಡಿಯಲ್ಲಿ ಸಾಮ್ರಾಟ ಸುಮೇರು, ಮಂತ್ರಿ ರಮಣದೀಪ ಶರ್ಮಾ ಹಾಗೂ ಸೈನ್ಯಾಧಿಪತಿ ನರಸಿಂಹ ಭುಜಬಲನೊಡನೆ ಕುಳಿತು ಸಮಾಲೋಚಿಸುತ್ತಿದ್ದ. ಮಂತ್ರಿ ಕೆಣಕಿದ ಸೈನ್ಯಾಧ್ಯಕ್ಷರನ್ನು. ಘಟನೆ ನಡೆದು 5 ದಿನಗಳಾಯಿತು. ಇನ್ನೂ ಕೊಲೆಗಾರನ ಸುಳಿವು ಸಿಕ್ಕಿಲ್ಲ, ಯಾರನ್ನೂ ಬಂಧಿಸಿಲ್ಲ ಎಂದರೆ ನಮ್ಮ ಗೂಢಾಚಾರಿಕೆಯ ವೈಫಲ್ಯ ಅಲ್ಲವೇ ಭುಜಬಲರೇ?
ಜನ ಭೀತರಾಗಿದ್ದಾರೆ, ಅಲ್ಲದೆ ರಾಜ್ಯದ ಶಕ್ತಿಯನ್ನು ಹಂಗಿಸುತ್ತಿದ್ದಾರೆ. ಸಾವಧಾನವಾಗಿ ಭುಜಬಲರು, ಜನ ಯಾವುದಕ್ಕೆ ಮಾತಾಡೋಲ್ಲ ಹೇಳಿ ಅಮಾತ್ಯರೇ. ತಕ್ಷಣವೇ ಹಿಡಿದರೆ ಇದು ಪೂರ್ವ ನಿಯೋಜಿತ ಸಂಚು ಎಂದುಕೊಳ್ಳೋಲ್ಲವೇ? ಅಲ್ಲದೆ ಇದು ಗಹನವಾದ ವಿಚಾರ. ನಮ್ಮ ಅನುಮಾನವೆಲ್ಲ ಉತ್ತರದ ಮಾಳ್ವರ ಮೇಲೆ ಇದೆ. ರಾಜ್ಯದ ಸರಿಹದ್ದಿನ ಸಮೀಪ ಆಗಿರುವ ಕಾರ್ಯ ಇದು. ಹೀಗಾಗಿ ಅವರ ದುಷ್ಕೃತ್ಯ ಶಂಕಿಸಲೇಬೇಕಾಗಿದೆ. ಸಾಮ್ರಾಟರು ಗಂಭೀರವಾಗಿ ಎದ್ದು ಇನ್ನೊಂದು ಸುಖಾಸೀನದ ಹತ್ತಿರ ಸರಿದು, ಉತ್ತರದ ಅಶುತೋಷ ಮಾಳ್ವನಿಗೆ ನನ್ನ ಮೇಲೆ ಕೋಪವಿದೆ ನಿಜ. ಎಲ್ಲ ಕಾಲದಲ್ಲೂ ಅವನ ನಮ್ಮ ಶತ್ರುವೇ ಹೌದು. ಆದರೆ ಅದಕ್ಕೆ ನಮ್ಮ ಸೋದರನ ಹತ್ಯೆ ಏಕೆ ಮಾಡಬೇಕು? ಉದ್ದೇಶವೇನಿರಬಹುದು? ನಮಗೆ ಇದನ್ನು ನಂಬಲು ಸಾಕಷ್ಟು ಪುರಾವೆ ಸಿಗುತ್ತಿಲ್ಲ ಭುಜಬಲರೇ. ಭುಜಬಲರು ಎದ್ದು ನಿಂತು, ಪುರಾವೆ ಕೊಡುವೆ ಪ್ರಭು. ನಮ್ಮ ಬೇಹುಗಾರರು ಸಾಕಷ್ಟು ಸುಳಿವು ಸಾಕ್ಷಿ ಸಂಗ್ರಹಿಸಿದ್ದಾರೆ. ಇದು 3-4 ತಿಂಗಳ ಸಂಚು ಎಂದು ತಿಳಿಯುತ್ತಿದೆ ಈಗ. ಅಮಾತ್ಯರು ತುಸು ಕೋಪದಿಂದ ಗಟ್ಟಿಯಾಗಿಯೇ, ಚೆನ್ನಾಗಿದೆ ನಿಮ್ಮ ಮಾತಿನ ಧಾಟಿ ನರಸಿಂಹರೇ. 3-4 ತಿಂಗಳ ಸಂಚು ಈಗ ಕೊಲೆಯಾದ ಮೇಲೆ ಪತ್ತೆ ಮಾಡಿದರೇನು? ನಿಮ್ಮ ಚತುರಮತಿ ಬೇಹುಗಾರರು ಉಂಡು ಜೀರ್ಣವಾದ ಮೇಲೆ ಊಟದಲ್ಲಿ ವಿಷ ಬೆರೆತಿತ್ತು ಎಂದು ಸಾರಿದಂತಾಯಿತು ನಿಮ್ಮ ಮಾತು ಎಂದು ಕುಟುಕಿದರು. ಅಮಾತ್ಯರ ಉಪಮೆ ಸಿಟ್ಟು ತರಿಸಿದರೂ ಕೂಗಾಡುವ ಸಮಯವಿದಲ್ಲ ಎಂದು ಸಂಯಮ ಸಾಧಿಸಿದ ಭುಜಬಲರು, ಇದರಲ್ಲಿ ಹಲವು ಒಳ ಸುಳಿಗಳಿವೆ ಅಮಾತ್ಯರೇ. ಇದು ಮಾಳ್ವರ ಸಂಚು ಎಂಬುದು ಸಹ ಒಂದು ಊಹೆಯಷ್ಟೇ, ಇನ್ನೂ ಖಚಿತವಾಗಿಲ್ಲ. ಮಾಳ್ವ ದೇಶದಿಂದ ಕಳೆದ 6 ತಿಂಗಳಲ್ಲಿ ವ್ಯಾಪಾರಿಕರು ಬರುವುದು ಹೆಚ್ಚಾಗಿದೆ. ಅವರಲ್ಲಿ ಕೆಲವರು ಈ ಸಂಚು ರೂಪಿಸಿರಬಹುದೇ? ಅವರು ಬೇಹುಗಾರರೋ ಸೈನಿಕರೋ ಇರಬಹುದೇ ಎಂಬುದು ಖಚಿತವಾಗಿಲ್ಲ. ಏಕೆಂದರೆ ವ್ಯಾಪಾರ ವೃದ್ಧಿಗಾಗಿ ವಿಂಧ್ಯಬಾಹು ರಾಜರೇ ಹಲವು ವ್ಯಾಪಾರಗಳಿಗೆ ರತ್ನ ಗಂಬಳಿ ಹಾಸಿ ಸ್ವಾಗತ ಕೋರಿದ್ದರು. ವ್ಯಾಪಾರಿಗರ ಸಮಾವೇಶವನ್ನೇ ಮಾಡಿದ್ದರು. ಅವರಿಗೆ ಕಳ್ಳಕಾಕರಿಂದ ಭದ್ರತೆ ಒದಗಿಸಿದ್ದರು. ಗಡಿಗಳಲ್ಲಿ, ರಹದಾರಿಗಳಲ್ಲಿ, ಸಾರ್ಥಗಳಲ್ಲಿ ಕಿರುಕುಳ ಆಗುವುದನ್ನು ತಪ್ಪಿಸಿದ್ದರು. ಹೀಗಿರುವಾಗ ಅವರ ಹತ್ಯೆಯ ಸಂಚೇಕೆ ಎಂಬುದು ಮೊದಲ ಪ್ರಶ್ನೆ. ಆದರೆ ಪ್ರಭುಗಳು ಹೇಳಿದಂತೆ ಎಷ್ಟಾದರೂ ಮಾಳ್ವರು ನಮ್ಮ ಶತ್ರುಗಳು. ಪ್ರಭುಗಳನ್ನು ಸೋಲಿಸಲಾಗದೆ ನಮ್ಮ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಸಬೇಕೆಂದು ಈ ಸಂಚು ನಡೆಸಿರಬಹುದು. ಭದ್ರತೆಯನ್ನು ನಿರ್ಲಕ್ಷಿಸಿ ವಿಂಧ್ಯಬಾಹುರವರು ಓಡಾಡುತ್ತಿದ್ದರು ಎಂಬುದು ಸಾರ್ವಜನಿಕವಾಗಿ ತಿಳಿದಿದ್ದ ವಿಚಾರವೇ. ಅದನ್ನೇ ದುರುಪಯೋಗಪಡಿಸಿಕೊಂಡಿರಬಹುದು. ವ್ಯಾಪಾರಿಯ ವೇಷದಲ್ಲಿ ಮಾಳ್ವರ ಸೈನಿಕರು ಒಳನುಗ್ಗಿ ಈ ಪ್ರಯತ್ನ ಮಾಡಿದ್ದಾರೆ ಎನ್ನಲು ನಮ್ಮ ಬಳಿ ಹಲವು ಪುರಾವೆಗಳಿವೆ. ಪಟ್ಟು ಬಿಡದ ಮಂತ್ರಿಗಳು, ರಾಜ ವಿಂಧ್ಯರಿಗೆ ಭದ್ರತೆ ಇಲ್ಲದೆ ಹೊರಹೋಗಲು ಏಕೆ ಬಿಟ್ಟಿರಿ? ಸಾಕಷ್ಟು ರಕ್ಷಣೆ ಏಕೆ ಒದಗಿಸಲಿಲ್ಲ ಎಂದು ಅನುಮಾನಿಸಿದಾಗ, ನಿಮಗೆ ತಿಳಿಯದ್ದೇನಿದೆ ಅಮಾತ್ಯರೇ? ರಾಜ ವಿಂಧ್ಯಬಾಹುಗಳು ಯಾರ ಮಾತು ಕೇಳುತ್ತಿರಲಿಲ್ಲ. ಅಲ್ಲದೆ ಅವರ ಮುಖ್ಯ ಸೇನಾಧಿಪತಿಯಾಗಿ ಅವರ ಗೆಳೆಯನಾದ ಶಿಖಮಾಕರ ಇದ್ದನಲ್ಲ, ಅವನು ಬಲಿಷ್ಠನೇ. ಆದರೆ ಅವನ ಸ್ವಾಮಿ ನಿಷ್ಠೆಯ ಬಗ್ಗೆಯೇ ನನಗೆ ಅನುಮಾನಗಳಿವೆ. ಬರೀ 4 ಸೈನಿಕರೊಡನೆ ಏಕೆ ಆ ದಶಮುಡಿ ದ್ವೀಪಕ್ಕೆ ಹೋದ ಎಂಬ ಗುಮಾನಿಗಳಿವೆ. ರಾಜ ಸುಮೇರು ಸ್ವಲ್ಪ ಕೆಳದನಿಯಲ್ಲಿ, ದಶಮುಡಿ ದ್ವೀಪವೇನು ನಮಗೆ ಹೊಸದಲ್ಲ ನರಸಿಂಹರೇ. ಚಿಕ್ಕವರಿದ್ದಾಗಿನಿಂದಲೂ ಹಲವು ಬಾರಿ ಅಲ್ಲಿ ಕಾಲ ಕಳೆದಿದ್ದೇವೆ. ಅಪ್ಪಾಜಿಯವರ ಆಪ್ತ ಸ್ಥಳ ಅದು. ಅಲ್ಲಿ ಸ್ವಲ್ಪ ಒಣಹವೆಯಾದ್ದರಿಂದ, ಅಪ್ಪಾಜಿಯವರಿಗೆ ಉಬ್ಬಸವಿದ್ದುದರಿಂದ ಚಳಿಗಾಲದಲ್ಲಿ ಅಲ್ಲೇ ಇರುತ್ತಿದ್ದೆವು. ಅದಕ್ಕಾಗಿ ಚಿಕ್ಕ ಅರಮನೆಯನ್ನೇ ನಿರ್ಮಿಸಿದ್ದರು ಅಪ್ಪಾಜಿ. ಅಮ್ಮಾಜಿಗೂ ಅದು ಬಹುಪ್ರಿಯವಾದ ಸ್ಥಳ. ಒಮ್ಮೆ ಹೀಗೆ ಆಟವಾಡುತ್ತಿದ್ದ ನನ್ನನ್ನು ನೀರಿಗೆ ತಳ್ಳಿದ್ದ ವಿಂಧ್ಯ. ಸೈನಿಕರು ರಕ್ಷಿಸಲು ಬಂದರೂ ಬಿಡದೆ ನಾವು ಈಜಿ ಆ ಬದಿಯ ದಡ ಸೇರಿದ್ದೆವು. ಸೈನಿಕರೇ ದಂಗಾಗಿದ್ದರು ನಮ್ಮ ಸಾಹಸ ಕಂಡು. ನನ್ನಷ್ಟು ಶಕ್ತಿ ಇರಲಿಲ್ಲ ವಿಂಧ್ಯನಿಗೆ, ಸ್ವಲ್ಪ ಪೀಚು.
ಆಟದಲ್ಲಿ ಹಿಂದು. ಆದರೆ ಚಾಣಾಕ್ಷ ಹೊಸ ಹೊಸ ತರಲೆಗಳನ್ನು ಮಾಡುತ್ತಿದ್ದ. ಅವನೊಂದಿಗಿನ ದ್ಯೂತದಲ್ಲಿ ನಾನು ಎಂದೂ ಗೆದ್ದಿಲ್ಲ. ಆದರೆ ಮಲ್ಲಯುದ್ಧ ಹಾಗೂ ಬಿಲ್ಯುದ್ಧದಲ್ಲಿ ಎಂದೂ ಸೋತಿಲ್ಲ. ನಿಮಗೆ ಗೊತ್ತಿರದ ವಿಷಯವೆಂದರೆ, ನಮ್ಮ ಮಾವನ ಅಂದರೆ ತಾಯಿಯ ತಮ್ಮನ ಮಗಳನ್ನು ಇಬ್ಬರೂ ಇಷ್ಟಪಟ್ಟಿದ್ದೆವು, ಒಬ್ಬರಿಗೊಬ್ಬರು ತಿಳಿಯದೆ. ಕಡೆಗೆ ಅವನ ಇಷ್ಟ ಗೊತ್ತಾಗಿ ನಾನೇ ತ್ಯಾಗ ಮಾಡಿದ್ದೆ. ಪಾಪ, ಸುಹಾಸಿನಿ ಚಿಕ್ಕ ವಯಸ್ಸಿಗೆ ವಿಧವೆಯಾದಳು. ನಾನು ರಾಜನಾಗಿದ್ದೇ ಅವನಿಗೆ ಪಥ್ಯವಾಗಲಿಲ್ಲ. ನನಗೆ ಬೇಡದಿದ್ದರೂ ಹಾಗೆ ಸಾಧಿಸಿದ. ಅರ್ಧ ರಾಜ್ಯದಷ್ಟೇ ಭಾಗ ಕೊಟ್ಟಿದ್ದರೂ ಸಮಾಧಾನವಿಲ್ಲ. ಸರಿಯಾಗಿ ರಾಜ್ಯವನ್ನು ನಿರ್ವಹಿಸುತ್ತಿರಲಿಲ್ಲ. ಹೀಗೆ ರಕ್ಷಣೆಯಿಲ್ಲದ ಅಮೋದಗಳಲ್ಲೇ ಕಾಲ ಕಳೆದ. ಅತಿಯಾಗಿ ಸಿರಿವಂತರನ್ನು ವರ್ತಕರನ್ನು ಓಲೈಸಿದ. ರೈತ ಕೂಲಿ ಕಾರ್ಮಿಕರನ್ನು ಹಿಂಸೆ ಮಾಡಿದ. ಒಂದು ಯುದ್ಧದಲ್ಲೂ ನನಗೆ ಸಹಕರಿಸಲಿಲ್ಲ. ರಾಜ್ಯ ವಿಸ್ತರಿಸಲು ನಾನು ಹೆಣಗಬೇಕು, ಆದರೆ ಅದರ ಪಾಲು ಅವನಿಗೆ ಬೇಕು. ನಿಮಗೆ ಗೊತ್ತಿಲ್ಲ ಹೇಗೆ ಇದೇ ಖಾಸಗಿ ಕೋಣೆಯಲ್ಲಿ ಮಗುವಂತೆ ಅರಚಾಡಿ ಕಿತ್ತಾಡುತ್ತಿದ್ದ ನನ್ನ ಬಳಿ ಇನ್ನೂ ಭಾಗ ಕೊಡೆಂದು. ಇರುವ ರಾಜ್ಯಗಳಲ್ಲೇ ಅವನ ಆಳ್ವಿಕೆಗೆ ದೂರುಗಳು ಬಂದಾಗ ಇನ್ನೂ ಹೆಚ್ಚು ಹೇಗೆ ಕೊಡೋದು? ಆದರೂ ಅವನದು ಹಠ. ಅಮಾತ್ಯರು ನಾವು ಸೇರಿ ಎಷ್ಟು ಬುದ್ಧಿ ಹೇಳಲು ಯತ್ನಿಸಿದ್ದೆವು, ಕೇಳುತ್ತಲೇ ಇರಲಿಲ್ಲ. ಯಾಕೋ ಎಲ್ಲ ಈಗ ನೆನಪಾಗುತ್ತಿದೆ. ನನ್ನ ಹೃದಯವನ್ನೇ ಈಟಿಯಿಂದ ತಿವಿದಂತೆ ಭಾಸವಾಗುತ್ತಿದೆ. ನನ್ನದೊಂದು ಕಣ್ಣು ಕಿತ್ತಂತೆ ನೋವಾಗುತ್ತಿದೆ. ಇರುವಾಗ ಒಂದು ರೀತಿ ಕಾಡಿದ, ಹೋದ ಮೇಲೂ ಕಾಡುತ್ತಿದ್ದಾನೆ. ಇದ್ದವೊಮ್ಮನೆ ತಮ್ಮ, ಹೀಗೆ ಸಾಯಬಾರದಿತ್ತು. ಪಾಪ, ಸುಹಾಸಿನಿಯನ್ನು ಕಂಡು ಮಾತಾಡಬೇಕು, ಅವನ ಮಗನಿಗೂ ಸಮಾಧಾನ ಮಾಡಬೇಕು ಎಂದು ಕೊಂಚ ಕಣ್ಣಲ್ಲಿ ನೀರು ತಂದುಕೊಂಡರು ಸುಮೇರು ಚಕ್ರವರ್ತಿಗಳು. ಸಮಾಧಾನ ಮಾಡಿಕೊಳ್ಳಿ ಪ್ರಭು. ಅವರನ್ನು ತಿದ್ದಲು ಅಣ್ಣನಿಗಿಂತ ತಂದೆಗಿಂತ ಹೆಚ್ಚಾಗಿ ನೀವು ಪ್ರಯತ್ನಿಸಿದ್ದೀರಿ. ನಿಮ್ಮ ಸಹನೆ, ಭ್ರಾತೃವಾತ್ಸಲ್ಯ, ಕುಲಬಾಂಧವ್ಯ ಎಲ್ಲರಿಗೂ ಮಾದರಿ. ಹೀಗಾಗಬಾರದಿತ್ತು ನಿಜ ಎಂದು ಅಮಾತ್ಯರು ಪ್ರಭುಗಳನ್ನು ಸಂತೈಸಿದರು. ಅದಕ್ಕೆ ದನಿಗೂಡಿಸಿದ ಸೈನ್ಯಾಧಿಕಾರಿ, ಹೌದು ಪ್ರಭು, ಕಣ್ಣಾರೆ ಕಂಡಿಲ್ಲವೇ ನಾವು ನಿಮ್ಮ ಪ್ರೀತಿಯನ್ನು, ಜಗಳವನ್ನು? ವಿಶ್ವವನ್ನೇ ಗೆದ್ದಿದ್ದರೂ ಸಹ ನೀವು ತಮ್ಮನ ಒಳಿತಿಗಾಗಿ ಅವರೊಂದಿಗಿನ ಮಾತಿನಲ್ಲಿ ಸೋಲುತ್ತಿದ್ದಿರಿ. ಅವರು ಹೇಳಿದ್ದನ್ನೆಲ್ಲ ಕೊಟ್ಟಿರಿ, ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಟ್ಟಿರಿ. ನೀವು ರಕ್ತ ಹರಿಸಿ ಬೆವರು ಹರಿಸಿ ವರ್ಷಾನುಗಟ್ಟಲೆ ಯುದ್ಧ ಮಾಡಿ ಗೆದ್ದ ಭೂಮಿಯನ್ನೆಲ್ಲ ಅವರಿಗೆ ಆಳಲು ಬಿಟ್ಟಿರಿ. ಒಮ್ಮೊಮ್ಮೆ ಅದು ಅತಿಯೆಂದು ನನಗೆ ಭಾಸವಾಗುತ್ತಿತ್ತು, ಸಿಟ್ಟು ಬರುತ್ತಿತ್ತು. ಆದರೆ ತಮ್ಮನ ಮೇಲೆ ಅಷ್ಟು ವರಾತ ತೋರಿದಿರಿ ನೀವು. ಈ ಸಂದರ್ಭದಲ್ಲಿ ಹಾಗೆ ಹೇಳಬಾರದು. ಆದರೆ ನೀವು ತೋರಿದ ಆಪ್ಯಾಯತೆಗೆ ಬದಲಾಗಿ ಅವರು ನಿಮಗೇನು ಕೊಟ್ಟರು? ಬರೀ ನೋವು, ದುಗುಡ, ಸಂಕಟ. ಅದನ್ನು ಸಹಿಸಿದ್ದಿರಿ ನೀವು. ನನ್ನೆದುರು ಮಾತಾಡಿದ ಎಂದು ನಾನು ನನ್ನ ತಮ್ಮನನ್ನೇ ದೂರ ಮಾಡಿದ್ದೇನೆ. ನಿಮ್ಮ ಸಹನೆ ನನಗಿಲ್ಲ. ನೀವು ನಮ್ಮ ಪ್ರಭುಗಳಲ್ಲ, ಆದರ್ಶದ ದೇವರು ಎಂದು ಸ್ವಲ್ಪ ಹೆಚ್ಚೇ ಹೊಗಳಿದ ತನ್ನ ರಾಜನನ್ನು. ಮಿತ್ರರೇ, ಲಿಚ್ಛವಿ ಭಾಗ 7 ಉಪಭಾಗ 2. ನಿಮ್ಮ ಸಹನೆ ನನಗಿಲ್ಲ, ನೀವು ನಮ್ಮ ಪ್ರಭುಗಳಲ್ಲ, ಆದರ್ಶದ ದೇವರು ಎಂದು ಸ್ವಲ್ಪ ಹೆಚ್ಚೇ ಹೊಗಳಿದ ಸೈನ್ಯಾಧಿಕಾರಿ ಪ್ರಭುಗಳನ್ನು. ಸುಮೇರು ದೀರ್ಘವಾಗಿ ಉಸಿರೆಳೆದು, ಇರಲಿ ಬಿಡಿ, ಹೊಗಳಿಸಿಕೊಳ್ಳುವ ಸಮಯ ಇದಲ್ಲ. ಹೊಟ್ಟೆಯೆಲ್ಲ ತೊಳಸುತ್ತಿದೆ. ಏನೋ ಅಸಹನೀಯವಾದ ಅನುಭವ. ಹಸಿವು, ಹೊಟ್ಟೆಯುಬ್ಬಸವು ಒಟ್ಟಿಗೆ ಆದ ಹಾಗೆ. ಹುಣ್ಣಿಮೆ ಅಮಾವಾಸ್ಯೆ ಸಂಧಿಸಿದಂತೆ. ಏನೂ ಮಾಡಲು ತೋಚುತ್ತಿಲ್ಲ. ಆದರೆ ಜನರ ಭಯ ಹೋಗಲಾಡಿಸಬೇಕು. ಸೈನ್ಯಾಧ್ಯಕ್ಷರೇ, ಇನ್ನು 2 ದಿನದಲ್ಲಿ ನನ್ನ ತಮ್ಮನನ್ನು ನನ್ನಿಂದ ದೂರ ಮಾಡಿದ ನೀಚರನ್ನು ಹಿಡಿದು
ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕು. ಆಗ ಸ್ವಲ್ಪ ಮನಸ್ಸು ಹದಕ್ಕೆ ಬರಬಹುದು, ಸುಹಾಸಿನಿ ಸುಧಾರಿಸಬಹುದು. ನರಸಿಂಹ ಭುಜಬಲ ಅತ್ಯಂತ ಸ್ಪಷ್ಟವಾಗಿ, ಖಂಡಿತ ಪ್ರಭು, ನಾಳೆಯೊಳಗೆ ಹಿಡಿದು ತರುವೆ ನಾನು, ತಾಯಿ ಅಖಿಲಾಂಡೇಶ್ವರಿಯ ಮೇಲಾಣೆ, ತೀರಿ ಹೋದ ರಾಜ ವಿಂಧ್ಯಬಾಹುವಿನ ಮೇಲಾಣೆ ಎಂದು ಎದ್ದನು. ಇರಿ, ಕುಳಿತುಕೊಳ್ಳಿರಿ ಇನ್ನೊಂದು ಗಳಿಗೆ. ಅಮಾತ್ಯರೇ, ನಿಮ್ಮ ಅಭಿಪ್ರಾಯವೇನು? ನಿಮಗೆ ಯಾರ ಮೇಲೆ ಅನುಮಾನಗಳಿವೆ? ನಿಮ್ಮ ಗೂಢಾಚಾರರು ಏನು ಹೇಳುತ್ತಾರೆ? ಅಮಾತ್ಯರು ನಗುತ್ತಾ, ನನ್ನ ಗೂಢಾಚಾರರು ಸೈನ್ಯಾಧಿಕಾರಿಗಳ ಗೂಢಾಚಾರರು ಬೇರೆಯಲ್ಲ ಪ್ರಭು, ಎಲ್ಲರೂ ನಮ್ಮವರೇ. ನನಗೂ ಮಾಳ್ವರ ಮೇಲೆ ಅನುಮಾನವಿದೆ. ಅವರು ಎಂದಿನಿಂದಲೂ ನಮ್ಮ ರಾಜ್ಯ ಕಬಳಿಸಲು ಯತ್ನಿಸುತ್ತಿದ್ದಾರೆ. ಹೀಗಾಗಿ ಅದರ ಮುನ್ನುಡಿಯಾಗಿ ನಮ್ಮ ಕಿರಿಯ ರಾಜರನ್ನು ವಧೆ ಮಾಡುವ ಸಂಚು ಮಾಡಿರಬಹುದು. ಇನ್ನೊಂದು ಅನುಮಾನ ಎಂದರೆ ಎಂದು ರಾಜರ ಮುಖವನ್ನೇ ನೋಡಿದರು. ಹೇಳಿ, ಏಕೆ ನಿಲ್ಲಿಸಿದಿರಿ? ಮಂತ್ರಿಗಳು ಸಾವಧಾನದಿಂದ, ಲಿಚ್ಛಪಿಯ ಗೆಣೆಕಾರ ಅನಿರುದ್ಧನ ಮೇಲೆ ಪ್ರಭು ನನ್ನ ಅನುಮಾನ. ಏನು? ಅನಿರುದ್ಧನೇ? ಏಕೆ ಅವನ ಮೇಲೆ ಗುಮಾನಿ ನಿಮಗೆ? ಅದಕ್ಕೆ 3 ಕಾರಣಗಳು ಪ್ರಭು. ವಿಂಧ್ಯಬಾಹು ಇತ್ತೀಚೆಗೆ ಅವನನ್ನು ಕೊಲ್ಲಲು ಯತ್ನಿಸಿದ್ದರು. ತಪ್ಪಿಸಿಕೊಂಡಿದ್ದ ಅವನು. ಹೀಗಾಗಿ ಸೇಡು ತೀರಿಸಿಕೊಳ್ಳಲು ಹಾಗೆ ಮಾಡಿರಬಹುದು. ಸಾಮಾನ್ಯವಾಗಿ ಅವನ ರಾಜ್ಯದ ಸೈನಿಕರು ಹಸಿರು ದಿರಿಸು ಧರಿಸಿರುತ್ತಾರೆ. ಇದೂ ಸಹ ಅನುಮಾನಕ್ಕೆ ಇನ್ನೊಂದು ಕಾರಣ. ಅಥವಾ ಅವನ ಕಡೆಯವರು ಈ ಕೃತ್ಯವನ್ನು ಮಾಡಿರಬಹುದು ಎಂಬ ಇನ್ನೊಂದು ಅನುಮಾನ. ಕೃತ್ಯ ನಡೆದ ರಾತ್ರಿ ಅವನು ಮನೆಯಲ್ಲಿ ಇರಲಿಲ್ಲ. ಲಿಚ್ಛಪಿಯೂ ಅಲ್ಲಿ ಇರದೆ ಸುಮನಾಚಾರ್ಯರ ಮನೆಗೆ ಹೋಗಿದ್ದನ್ನು ಗೂಢಾಚಾರರು ಹೇಳಿದ್ದಾರೆ. ಇವೆಲ್ಲವೂ ಅನುಮಾನಾಸ್ಪದವೇ ಅಲ್ಲವೇ? ಅಲ್ಲದೆ ಇನ್ನೊಂದು ಬಲವಾದ ಕಾರಣವಿದೆ ಪ್ರಭು. ಇಬ್ಬರು ಏನೆಂದು ತಲೆಯಲ್ಲಾಡಿಸಿದರು. ನಿಮಗೆ ಅಂದು ಹೇಳಿದ್ದೆನಲ್ಲ ಪ್ರಭು, ಅವನು ಲಿಚ್ಛಪಿಯ ತಮ್ಮ ಅಲ್ಲ, ಮಹೋಬಲ ರಾಜ್ಯದ ಸೈನಿಕ ಅಥವಾ ಸಾಮಂತರ ಮಗ. ಅವಳ ತಮ್ಮ ಎಂದು ಸುಳ್ಳು ಹೇಳಿ ಇಲ್ಲಿ ಬಂದಿದ್ದಾನೆ. ಅರಮನೆ ಸೇರಿದ್ದಾನೆ. ಅಲ್ಲದೆ ಅವನು ಒಂದಷ್ಟು ವೈದ್ಯಕೀಯ ಕಲಿತಿದ್ದಾನೆ. ಮನೆಯಲ್ಲಿ ಏನೇನೋ ಮದ್ದು ಅರಿಯುತ್ತಿದ್ದಾನೆ ಎಂಬ ಸುದ್ದಿ ಬಂದಿದೆ. ಅದು ಏಕೆ? ಅವನೊಬ್ಬನೇ ಅಲ್ಲ, ಅವನ ಸಹಚರರು 5-6 ಮಂದಿ ಇದ್ದಾರೆ. ಇದು ಲಿಚ್ಛಪಿಗೂ ತಿಳಿದಿಲ್ಲ. ಅವರೆಲ್ಲ ಏಕೆ ಬಂದಿದ್ದಾರೆ ಇಲ್ಲಿ? ಏನು ಅವರ ಉದ್ದೇಶ? ಅವನ ಸುತ್ತ ನನಗೆ ಅನುಮಾನದ ಹುತ್ತವೇ ಇದೆ ಪ್ರಭು. ಸೇನಾಧ್ಯಕ್ಷರೇ, ನೀವೇನು ಹೇಳುತ್ತೀರಿ? ಪ್ರಭುಗಳ ನೇರ ಪ್ರಶ್ನೆ. ಅನುಮಾನಗಳನ್ನು ಆದಷ್ಟು ಬೇಗ ಪರಿಹರಿಸಿಕೊಳ್ಳಬೇಕು ಪ್ರಭು. ಆಲಸ್ಯ ಮಾಡಿದಷ್ಟು ದೇಹಕ್ಕೆ ಸೇರಿದ ವಿಷ ನಮ್ಮನ್ನು ಬಾಧಿಸುವಲ್ಲವೇ? ನಿಮ್ಮ ಆಜ್ಞೆಯಾದರೆ ಈಗಲೇ ಬಂಧಿಸಿ ವಿಚಾರಿಸೋಣ ಎಂದನು. ಸರಿ, ಬಂಧಿಸಿ, ವಿಚಾರಿಸಿ, ರಹಸ್ಯವಾಗಿರಲಿ ಎಲ್ಲವೂ. ಅಮಾತ್ಯರು ಮುಂದುವರೆದು, ಇನ್ನೊಂದು ವಿನಂತಿ ಪ್ರಭು. ಹೇಳಿ ಹೇಳಿ ಅಮಾತ್ಯರೇ. ಉದ್ದಟತನವೆಂದರೂ ಸರಿ, ತಾವು ನಮ್ಮ ಮಾತನ್ನು ದಯಮಾಡಿ ಕೇಳಿ. ತಾವು 3 ಸುತ್ತಿನ ರಕ್ಷಣೆ ಭೇದಿಸಿ ಎಲ್ಲೂ ಹೊರಹೋಗಬಾರದು. ವಿಶೇಷವಾಗಿ ಯಾರು ಏನು ಕೊಟ್ಟರೂ ಮುಟ್ಟಬಾರದು, ತಿನ್ನಬಾರದು. ಅರಮನೆಯ ಪಾಕಶಾಲೆಯಿಂದ ತಪಾಸಣೆಯಾಗಿ ಬಂದ ಭಕ್ಷ್ಯಗಳನ್ನು ಮಾತ್ರ ಸೇವಿಸಬೇಕು. ಅದರಲ್ಲೂ ಇನ್ನು ಹೆಚ್ಚಿನ ತಪಾಸಣೆಗೆ ಆಜ್ಞಾಪಿಸಿದ್ದೇನೆ. ತಮ್ಮ ಏಕಾಂತದಲ್ಲೂ ಹಗಲು ರಾತ್ರಿಗಳಲ್ಲೂ ಪ್ರವಾಸದಲ್ಲೂ ಈ ನಿಯಮವನ್ನು ಭಂಗಿಸಬಾರದು ಎಂದು ಈ ಸೇವಕನ ವಿನಂತಿ. ಎಲ್ಲ ಸರಿಹೋಗಿ ಈ ಸಂಚಿನ ವಿವರಗಳೆಲ್ಲ ಲಭ್ಯವಾಗಿ ಅಪರಾಧಿಗಳಿಗೆ ಶಿಕ್ಷೆಯಾಗುವವರೆಗೂ ಯಾರನ್ನೂ ನಂಬಬಾರದೆಂದು ಈ ಸೇವಕನ ವಿನಮ್ರ ವಿನಂತಿ. ಪ್ರಭುಗಳು ಸಾವಕಾಶವಾಗಿ, ಹಾಗೆ ಆಗಲಿ ಅಮಾತ್ಯರೇ. ನಮ್ಮ ಸೌಭಾಗ್ಯ ನಿಮ್ಮಂಥ ಸಹೃದಯರು, ದೇಶಭಕ್ತರು ನನ್ನ ಸಹಕಾರಕ್ಕೆ ಇರುವುದು ಎಂದು ಮಹಾರಾಜರು ಮೇಲೆದ್ದರು. ಇಬ್ಬರೂ ನಮಸ್ಕರಿಸಿ ಹೊರಟರು. ಎಂಥ ಕಷ್ಟಕ್ಕೆ ಬಂತು ನೋಡಿದೆಯಾ ಲಿಚ್ಛಪಿ?
ರಾಜನ ತಮ್ಮ ವಿಂಧ್ಯನ ಹತ್ಯೆಯಾದ ಮೇಲೆ ಊರಲ್ಲಿ, ಅರಮನೆಯಲ್ಲಿ, ಬೀದಿ ಬೀದಿಯಲ್ಲೂ ಸೈನಿಕರ ಗಸ್ತು ಹೆಚ್ಚಾಗಿದೆ. ತಪಾಸಣೆ ದ್ವಿಗುಣಗೊಂಡಿದೆ. ಎಲ್ಲರ ಮೇಲೂ ಅನುಮಾನದ ಹೆದ್ದಲೆ ಚಾಚಿದ್ದಾರೆ ಗೂಢಾಚಾರರು. ಅದರಲ್ಲೂ ಹೊರಗಿನಿಂದ ಬಂದ ನಮ್ಮಂಥವರ ಮೇಲಂತೂ ಇನ್ನೂ ಹೆಚ್ಚು ಅನುಮಾನಗಳಿವೆ. ಅವನೇಕೆ ಸತ್ತನೋ, ಯಾರು ಕೊಂದರೋ, ಏಕೆ ಕೊಂದರೋ ಅರಿಯದು. ಆದರೆ ನಮ್ಮ ಉದ್ದೇಶಕ್ಕಂತೂ ಭಂಗ ತಂದಿದ್ದಾನೆ ಪಾಪಿ. ಇನ್ನು ನಮ್ಮ ಕೆಲಸ ಈ ಊರಲ್ಲಿ ಸುಲಭ ಸಾಧ್ಯವಲ್ಲ. ಅನಿರುದ್ಧ ಎಂಥದೋ ನಾರನ್ನು ಬೇವಿನ ರಸದ ಜೊತೆ ಸೇರಿಸಿ ಕುಟ್ಟಾಣಿಯಲ್ಲಿ ಅರಿಯುತ್ತಾ ಲಿಚ್ಚಪಿಯಂತ ನೋಡಿ ಕೇಳಿದ, ಯಾರು ಕೊಂದರೆಂದು ತಿಳಿಯಿತೆ? ಇದರಿಂದ ನಮ್ಮ ಕೆಲಸಕ್ಕೇನು ತೊಂದರೆ? ಅಕ್ಕಿಯಲ್ಲಿನ ಕಲ್ಲು ಆರಿಸುತ್ತಾ ಲಿಚ್ಚಪಿಯ ಪ್ರಶ್ನೆ. ಇನ್ನೇನು, ಕಾರ್ತಿಕ ಅಮಾವಾಸ್ಯೆಗೆ ಸರಿಯಾಗಿ 13 ದಿನವಿದೆ. ನಿನ್ನೆ ಹುಣ್ಣಿಮೆಯಲ್ಲವೇ? ಈಗ ಇವನು ಸತ್ತಿದ್ದರಿಂದ ಅರಮನೆಗೆ ಬರೀಂದ್ರನ ಕೋಟೆಯಂತ ಬೇಲಿ ಹಾಕಿದ್ದಾರೆ. ಮಹಾಭಾರತದ ಚಕ್ರವ್ಯೂಹದಂಥ ಸಂಕೀರ್ಣ ಆವರಣ ನಿರ್ಮಿಸಿದ್ದಾರೆ. ಒಂದು ಹುಳ ನುಸುಳಬೇಕಾದರೂ 7 ಸೈನಿಕರ ದೃಷ್ಟಿ ಜಾಲವನ್ನು ದಾಟಬೇಕು. ಯೋಚಿಸು, ಅಮಾವಾಸ್ಯೆಯ ದಿನ ರಾಜನನ್ನು ನೀನು ಹೇಗೆ ಸಂಹರಿಸುತ್ತಿ? ಅಂದೇ ಸುಬಾಹು ಮಹಾರಾಜರು ದಂಡೆತ್ತಿ ಬಂದು ಈ ಊರಿಗೆ ಲಗ್ಗೆ ಹಾಕುತ್ತಾರೆ. ಅದು ಸುಲಭವೇ? ಈ ಘಟನೆಯಾಗದಿದ್ದರೆ ನಮ್ಮ ತಂತ್ರ ಸುಲಭವಿತ್ತು. ಈಗ ಯೋಚಿಸಿ ಯೋಚಿಸಿ ನನ್ನ ತಲೆ ಸಿಡಿಯುತ್ತಿದೆ ಎಂದು ಘಾಟು ಹೆಚ್ಚಾಗಿ ಕೊಂಚ ಕೆಮ್ಮಿದನು. ಅಕ್ಕಿಯ ಮರವನ್ನು ಕೇರಿದ ಲಿಚ್ಚಪಿ ಹೊಟ್ಟನ್ನು ಉರುವಿ, ಅದರಲ್ಲೇನು ಸಮಸ್ಯೆ? ನಾವು ಹೊರಗಿನಿಂದ ಹೋಗುವುದಿಲ್ಲವಲ್ಲ, ಒಳಗೆ ಇದ್ದೇವಲ್ಲ, ದೇಹದೊಳಗಿರುವ ವಿಷಜಂತುವಿನ ತರಹ ಎಂದು ಶಾಂತವಾಗಿ ನುಡಿದಳು. ಇಂಥ ಸಾಮ್ರಾಟನನ್ನು ಕೊಲ್ಲುವುದು ಅಲ್ಲಿರುವ ಗಿಡವನ್ನು ಕತ್ತರಿಸಿದಂತೆ ಎಂಬ ಹಾಗೆ ಮಾತಾಡುತ್ತಿರುವೆಯಲ್ಲ ಲಿಚ್ಚಪಿ. ನಿನಗೆ ಪರಿಸ್ಥಿತಿಯ ಭೀಕರತೆಯ ಅರಿವಿಲ್ಲ. ಎಲ್ಲ ಕಡೆ ಹಲವು ತಪಾಸಣೆಗಳಿವೆ. ಚೂರಿ ಚಾಕು ಹೇಗೆ ಒಯ್ಯುತ್ತೀ ಒಳಗೆ? ಸ್ವಲ್ಪ ಅನುಮಾನ ಬಂದರೂ ಇಬ್ಬರ ಗುರುತು ಸಿಗದಂತೆ ಭಸ್ಮ ಮಾಡಿಬಿಡುತ್ತಾರೆ ನಮ್ಮನ್ನು. ಕೋಪದಿಂದ ಬಸುಗುಟ್ಟಿದ ಅನಿರುದ್ಧ. ಚೂರಿ ಏಕೆ ಒಯ್ಯಬೇಕು? ಹಾಲಿಗೆ ನೀನು ತಯಾರಿಸಿರುವ ವಿಷ ಬೆರೆಸಿದರೆ ಸಾಕಲ್ಲವೇ? ಅದನ್ನೇ ಹೇಗೆ ಮಾಡುತ್ತೀ? ವಿಷವನ್ನು ಹೇಗೆ ಒಳಗೆ ಒಯ್ಯುತ್ತೀ? ನಿನ್ನನ್ನು, ನಿನ್ನ ಪಾದರಕ್ಷೆಯನ್ನು, ನಿನ್ನ ದಿರಿಸುಗಳನ್ನು, ನಿನ್ನ ಕಣ್ಣು, ಮೂಗು, ಬಾಯಿ, ಕಡೆಗೆ ಕೂದಲನ್ನು ಪರೀಕ್ಷಿಸಬಹುದು. ಅಷ್ಟು ಸೂಕ್ಷ್ಮವಾಗಿದೆ ಪರಿಸ್ಥಿತಿ. ಅಮಾತ್ಯರು ಕಟ್ಟುನಿಟ್ಟಿನ ಸುಗ್ರೀವಾಜ್ಞೆ ಹೊರಡಿಸಿದ್ದಾರಂತೆ. ಸ್ವಲ್ಪ ಅನುಮಾನ ಬಂದರೂ ಬಂಧಿಸಿ, ಪ್ರತಿಭಟಿಸಿದರೆ ಸಾಯಿಸಿ ಎಂದು ಸೂಚಿಸಿದ್ದಾರಂತೆ. ಮೇಲೆ ತಣ್ಣಗಿದ್ದರೂ ಭೂಮಿಯೊಳಗೆ ಕುದಿಯುವ ಲಾವಾ ರಸದಂತಿದೆ ಅರಮನೆ. ಹೆಚ್ಚು ಕಮ್ಮಿಯಾದರೆ ಸುಟ್ಟು ಹೋಗುತ್ತೇವೆ. ಅತ್ತ ಕಡೆ ಅಮಾವಾಸ್ಯೆಯ ದಿನ ಸುಮೇರು ಸತ್ತಿದ್ದಾನೆಂದು ತಿಳಿದು ಸುಬಾಹು ಮಹಾರಾಜರು ದಾಳಿ ಮಾಡುತ್ತಾರೆ. ಯೋಜನೆ ಬದಲಿಸುವಂತಿಲ್ಲ. ನನಗೆ ವಿಪರೀತ ಒತ್ತಡವಾಗುತ್ತಿದೆ. ಏನು ಮಾಡೋದು ಎಂದು ಜೋರಾಗಿ ಕುಟ್ಟತೊಡಗಿದ ಮೂಲಿಕೆಗಳನ್ನು. ಅಕ್ಕಿಯ ಮರ ಪಕ್ಕಕ್ಕಿಟ್ಟ ಲಿಚ್ಚಪಿ, ಅದರ ಯೋಚನೆ ಬಿಡು. ಮಹಾರಾಣಿಯನ್ನು ಪರೀಕ್ಷೆ ಮಾಡಿಯಾರು? ನನ್ನನ್ನಲ್ಲ. ಮಹಾರಾಜರ ತಲೆಯ ಕಿರೀಟದಂತೆ ನಾನು, ಎದೆಯ ಮೇಲಣ ಕವಚದಂತೆ, ಅವರ ತೋಳುಗಳಿಗೆ ಬಿಗಿದ ಕಬ್ಬಿಣದ ರಕ್ಷಾ ಬಂದಿಯಂತೆ, ಅವರ ನಡುಹಣೆಗೆ ಅವರಿಟ್ಟುಕೊಂಡ ಅಖಿಲಾಂಡೇಶ್ವರಿಯ ಕುಂಕುಮದಂತೆ. ಈ ಮಾತನ್ನು ನಾನಲ್ಲ, ಅವರೇ ಹೇಳಿದ್ದು ಮೊನ್ನೆ. ಅವರು ಪೂರ್ಣವಾಗಿ ನನ್ನ ಕೈವಶವಾಗಿದ್ದಾರೆ ಅನಿರುದ್ಧ. ಸಾಗರದ ಬೊಬ್ಬಿಡುವ ಅಲೆಗಳನ್ನು ಚಿಕ್ಕ ನಾವೆಗಳು ತಡೆದಾವೆಯೇ? ಯತ್ನಿಸಿದರೆ ಕೊಚ್ಚಿ ಹೋಗುತ್ತವೆ. ನನ್ನ ಮಾತನ್ನು ಅವರು ನಿರಾಕರಿಸಲಾರರು. ಬಹುಶಃ ಮಹಾರಾಜರನ್ನು ಬಿಟ್ಟರೆ ನನಗೆ ಮಾತ್ರ ಈ ವಿಶೇಷ ಸ್ಥಾನಮಾನ ಇರೋದು ಅರಮನೆಯಲ್ಲಿ. ರಾಣಿಗೂ ಸಹ ಇಲ್ಲದ್ದು. ಅದೇ ರಾಣಿಯ ಅಸಮಾಧಾನ ಸಹ. ಹೀಗಾಗಿ ಈ ಮಹೇಂದ್ರನ ಕೋಟೆ, ಚಕ್ರವ್ಯೂಹ ನನ್ನನ್ನು ಬಾಧಿಸದು. ನೀನು ವಿಷದ ತಯಾರಿ ನಡೆಸು. ಘರವಿಷ ಪ್ರಯೋಗಕ್ಕೆ ನಾನು ಅಣಿಯಾಗುವೆ. ನಿನಗೆ ಅನುಮಾನವೇ ಬೇಡ.
ದೃಢವಾಗಿ ನುಡಿದಳು ಲಿಚ್ಚಪಿ. ಉತ್ಸಾಹಿತನಾದ ಅನಿರುದ್ಧ ಗರವಿಷವನ್ನು ಆಗಲೇ ತಯಾರಿಸಿ ಬೆಕ್ಕು ನಾಯಿಯ ಮೇಲೆ ಪ್ರಯೋಗ ಮಾಡಿದ್ದೇನೆ. ಅದರ ವಿಷಯ ನನಗಿರಲಿ. ಅವನ ಹತ್ತಿರ ಬಂದು ಕೂತ ಲಿಚ್ಚಪಿ ಮೆದುವಾಗಿ, ಏನು ಈ ಗರವಿಷ ಎಂದರೆ? ಅದೆಲ್ಲ ನಿನಗೆ ಬೇಡ ಎಂದು ಕೈಯಲ್ಲಾಡಿಸಿದ ಅನಿರುದ್ಧ. ಹಾಗೆಂದರೆ ಹೇಗೆ? ಪ್ರಭುಗಳು ಹೇಳಿಲ್ಲವೇ ನಮ್ಮ ನಡುವೆ ವೈಮನಸ್ಸು ನುಸುಳಬಾರದೆಂದು? ತುಸು ಕೋಪದಿಂದ ಅನಿರುದ್ಧ, ಏನು ಹೆದರಿಸ್ತೀಯಾ? ಬಂದು 1 ತಿಂಗಳಾಯಿತು. ಒಂದೇ ಮನೆಯಲ್ಲಿದ್ದೇವೆ. ಸ್ವಲ್ಪವೂ ಸಹಮತವಿಲ್ಲ, ಸಹಕಾರವಿಲ್ಲ, ಸಾಹಚರ್ಯವಿಲ್ಲ, ಸಾಂಗತ್ಯವಿಲ್ಲ. ಅಂದಮೇಲೆ ನಾನೇಕೆ ನೀನು ಹೇಳಿದ್ದಕ್ಕೆ ಉತ್ತರಿಸಬೇಕು, ಕೇಳಿದ್ದಕ್ಕೆಲ್ಲ ತಲೆಯಾಡಿಸಬೇಕು? ಸರಿ ಬಿಡು, ಇಂದು ರಾತ್ರಿಯೇ ಎಲ್ಲಾದರೂ ಓಡಿ ಹೋಗುತ್ತೇನೆ. ಆಮೇಲೆ ನೀನುಂಟು, ನಿನ್ನ ಗರವಿಷ ಉಂಟು, ನಿನ್ನ ರಾಜನುಂಟು ಎಂದು ನಕ್ಕಳು ಬಾಯಿ ಮುಚ್ಚಿ. ಮಿತ್ರರೇ, ಲಿಚ್ಚಪಿ ಭಾಗ 7 ಉಪಭಾಗ 3. ಸರಿ ಬಿಡು, ಇಂದು ರಾತ್ರಿಯೇ ಎಲ್ಲಾದರೂ ಓಡಿ ಹೋಗುತ್ತೇನೆ. ಆಮೇಲೆ ನೀನುಂಟು, ನಿನ್ನ ಗರವಿಷ ಉಂಟು, ನಿನ್ನ ರಾಜನುಂಟು ಎಂದು ನಕ್ಕಳು ಬಾಯಿ ಮುಚ್ಚಿ. ಸಾವಧಾನವಾಗಿ ಅನಿರುದ್ಧ, ಇವೆಲ್ಲ ನಾವು 10 ವರ್ಷಗಳಿಂದ ಪ್ರಯೋಗ ಮಾಡಿ ಸಾಧಿಸಿರುವ ವಿದ್ಯೆ. ಸುಮ್ಮನೆಂದು ತಿಳಿಯಬೇಡ. ನನ್ನ ಸೋದರ ಮಾವ ವೈದ್ಯ. ಅವನಿಂದ ನಾನು ಅಷ್ಟಿಷ್ಟು ಕಲಿತಿದ್ದೇನೆ. ಅವನ ಮನೆಯಲ್ಲೇ ನಾನು ಬೆಳೆದದ್ದು. ದೊಡ್ಡ ಜಾಗದಲ್ಲಿ ಅವನು ಹಲವು ಗಿಡಮೂಲಿಕೆ, ಅಪರೂಪದ ಸಸ್ಯಗಳನ್ನು ಬೆಳೆಸಿದ್ದ. ಅವುಗಳಿಂದ ಹಲವು ಪ್ರಯೋಗ ನಡೆಸಿದ್ದ. ತುಂಬ ಕ್ರೂರಿ ಅವನು. ಗೊತ್ತಾಗದ ಹಾಗೆ ತನ್ನ ಆಳು ಮಕ್ಕಳ ಮೇಲೆಯೇ ಹಲವು ಪ್ರಯೋಗಗಳನ್ನು ಮಾಡುತ್ತಿದ್ದ. ನನಗೂ ಮೊದಮೊದಲು ಅರಿವಾಗುತ್ತಿರಲಿಲ್ಲ. ಅವನೇ ನನಗೆ ಈ ಪ್ರಯೋಗ ಹೇಳಿಕೊಟ್ಟಿದ್ದು. ಕಡೆಗೆ ಅವನ ಪಾಪ ಅವನನ್ನೇ ಸುತ್ತಿತ್ತು. ಅಚಾನಕ್ಕಾಗಿ ಅವನು ಮಾಡಿಟ್ಟ ವಿಷವನ್ನು ಅವನ 10 ವರ್ಷದ ಮಗನೇ ಕುಡಿದು ಪ್ರಾಣ ಬಿಟ್ಟ. ಇವನು ಎಷ್ಟು ವಿಧದಲ್ಲಿ ಯತ್ನಿಸಿದರೂ 15 ದಿನ ನರಳಿ ಸತ್ತ. ಸ್ವಲ್ಪ ದಿನಗಳಲ್ಲೇ ನನ್ನ ಮಾವನು ಹುಚ್ಚನಂತಾಗಿ ಊರು ಬಿಟ್ಟ. ನನಗೂ ಇದು ಇಷ್ಟವಿಲ್ಲ ಲಿಚ್ಚಪಿ, ಆದರೆ ಮಹಾರಾಜರ ಆಜ್ಞೆ ಪಾಲಿಸಲೇಬೇಕಾಗಿದೆ ಎಂದು ವಿಷಣ್ಣವಾದ ಮುಖ ಮಾಡಿದ. ಮತ್ತೆ ನೀರು ಕುಡಿದು ಮುಂದುವರೆದು, ಹಲವು ಪ್ರಾಣಿಗಳ ಅಂಗಗಳಲ್ಲಿ ವಿಷ ಇದೆಯಲ್ಲವೇ? ಹಾವಿನ ಹಲ್ಲು, ಚೇಳಿನ ಕೊಂಡಿ, ಕಪ್ಪೆಯ ತ್ವಚೆಯ ಗ್ರಂಥಿ ಮತ್ತು ಹಲವು ವಿಷಜೀವಿಗಳ ಉಗುರು, ಮೂತ್ರ, ಮಲ, ಮೂಳೆ, ಪಿತ್ತ, ಲಾಲಾರಸ, ಶವ ಇತ್ಯಾದಿಗಳ ಮಿಶ್ರಣದಿಂದ ತಯಾರಿಸುವುದೇ ಈ ಗರವಿಷ. ಕೆಲವು ಭಸ್ಮಗಳು ಹಾಗೂ ವಿರುದ್ಧ ಪದಾರ್ಥಗಳನ್ನು ಸೇರಿಸಬಹುದು. ನಿನಗೊಂದು ವಿಷಯ ಗೊತ್ತಾ? ಏನೆಂದು ತಲೆಯಾಡಿಸಿದಳು ಲಿಚ್ಚಪಿ. ನೀನು ಕಳೆದ ವಾರ ರಜಸ್ವಲೆಯಾಗಿದ್ದಾಗ ಬಟ್ಟೆ ಎಸೆದಿದ್ದೆಯಲ್ಲ, ಅದರ ರಕ್ತವನ್ನು ಎಂದರೆ ರಜಸ್ರಾವವನ್ನು ಶೇಖರಿಸಿ ಬೆರೆಸಿದ್ದೇನೆ. ಅದರಲ್ಲೂ ತೆಳುವಾದ ವಿಷವಿದೆ ಎಂದು ಕಣ್ಣು ಮಿಟುಕಿಸಿದ. ಮುಖ ಸಿಂಡರಿಸಿದ ಲಿಚ್ಚಪಿ, ಥೂ, ನೀಚ ಬುದ್ಧಿಯವನೇ, ಅಸಹ್ಯವಾಗುವುದಿಲ್ಲವೇ ನಿನಗೆ? ಅಸಹ್ಯವಾದರೆ ಪ್ರಯೋಗ ನಡೆಸೋದು ಹೇಗೆ? ಬೆತ್ತಲೆ ದೇಹವನ್ನು ಬಗೆದು ಇಂಚಿಂಚನ್ನು ಕತ್ತರಿಸಿ ನೋಡದೆ ವೈದ್ಯಕೀಯ ಕಲಿಯೋದುಂಟೆ? ಇಲ್ಲಿ ಇವೆಲ್ಲ ದೇಹಗಳಲ್ಲ, ಪದಾರ್ಥಗಳಲ್ಲ, ಜೀವವಲ್ಲ, ಸ್ರಾವವಲ್ಲ, ಬದಲಿಗೆ ಸಂಶೋಧನೆಯ ಪರಿಕರಗಳು. ನಿನ್ನಂಥ ನೃತ್ಯಗಾತಿಗೆ ಚಂದದ ದಿರಿಸುಗಳು, ಹೊಳೆಯುವ ಆಭರಣಗಳು ಹೇಗೋ ಹಾಗೆ ವೈದ್ಯನಿಗೆ ಇವೆಲ್ಲ ಅವನ ಸಲಕರಣೆಗಳು, ಸಂಪನ್ಮೂಲಗಳು. ಅಸಹ್ಯ ಪಟ್ಟುಕೊಂಡರೆ ವೃತ್ತಿಧರ್ಮ ಪಾಲಿಸಲಾದೀತೆ? ಕತ್ತಿ ಹಿಡಿಯದೆ ಸೈನಿಕನಾದಾನೆಯೇ? ಬೆತ್ತ ಹಿಡಿಯದೆ ಆಚಾರ್ಯನಾದಾನೆಯೇ? ತಲೆಯಾಡಿಸಿದ ಲಿಚ್ಚಪಿ, ಸರಿಯಪ್ಪ, ಮಾತಿನ ಮಲ್ಲ, ಹುಷಾರಾಗಿ ಎತ್ತಿಡುವುದನ್ನು,
ನನಗೇಕೋ ಊಟ ಮಾಡಲೇ ಅನುಮಾನ ಬರುತ್ತಿದೆ ಈಗ. ನನ್ನ ಮೇಲೆ ಪ್ರಯೋಗ ಮಾಡುತ್ತಿಲ್ಲ ತಾನೇ ಎಂದು ನಕ್ಕಳು. ಅವಳನ್ನೇ ದೃಷ್ಟಿಸುತ್ತಾ ಅನಿರುದ್ಧ, ನಿನ್ನಂಥ ಅಭಿಜಾತ ಸುಂದರಿಯ ಮೇಲೆ ಮಾಡುವ ಪ್ರಯೋಗಗಳೇ ಬೇರೆ. ಕಾಡುವ ಕಣ್ಣವಳ ಮೇಲೆ ಹಾಡುವ ರಾಗಗಳೇ ಬೇರೆ. ಹತ್ತಿಯಂಥ ಕೆನ್ನೆಯವಳ ಮೇಲೆ ಹತ್ತುವ ಚುಂಬಕದ ಅಲೆಗಳೇ ಬೇರೆ. ಸ್ರವಿಸುವ ತುಟಿಯವಳ ಮೇಲೆ ನರ್ತಿಸಿ ನಲಿವ ದುಂಬಿಗಳೇ ಬೇರೆ. ಮಲ್ಲಿಗೆಯ ಗಲ್ಲದವಳ, ಸಂಪಿಗೆಯ ಹಣೆಯವಳ ಮೇಲೆ ನಲಿವ ಮುಂಜಾವಿನ ಹಿಮದ ಹನಿಗಳೇ ಬೇರೆ. ಈಟಿಯಂತೆ ಇರುವ ಜೋಡಿ ಕುಚದವಳ ಮೇಲೆ ಧ್ವನಿಸುವ ತಬಲ ಮೃದಂಗದ ತರಂಗಗಳೇ ಬೇರೆ. ಸೊಂಟದ ಮಾಟದ ಬಯಲಲ್ಲಿ ಆಡುವ ಗೋಲಿ ಬುಗಿರಿಯಾಟಗಳೇ ಬೇರೆ. ಯಾರೇ ಆಗಲಿ ನಿನ್ನಂಥವಳ ಜೊತೆ ಜೀವಿಸುತ್ತಾರೆಯೇ ಹೊರತು ಸಾವಾಗಲು ಬಯಸೋಲ್ಲ. ಜೀವಂತಿಕೆಯ ಮಹೋನ್ನತ ದರ್ಶನ ನೀನು ಲಿಚ್ಚಪಿ. ಉಲ್ಲಾಸ, ಉತ್ಸಾಹ, ಚೈತನ್ಯಗಳ ಹರಿವ ಹೊನಲು ನೀನು. ಸಂತಸ, ಸಾಂತ್ವನ, ಹುರುಪು ನೀಡುವ ಊರ್ಜಸ್ವಿತ ಕಾರಂಜಿಯ ಧಾರೆ ನೀನು. ಸಾಯುವವನನ್ನು ಬಡಿದೆಬ್ಬಿಸುವ ಅಮೃತಮಥಿ ನೀನು. ವನರಾಶಿಗೂ ಅಧಿಕವಾದ ಹಸಿರ ಕಾಂತಿ ನಿನ್ನಲ್ಲಿದೆ. ವರ್ಷಧಾರೆಗೆ ನಳನಳಿಸುವ ಸಸ್ಯರಾಶಿಯ ಕಳೆಯಿದೆ. ಸುಳ್ಳಲ್ಲ, ಸುಳ್ಳಲ್ಲ. ಸುಮೇರುವಿನದೇ ಅದೃಷ್ಟ ಬಿಡು. ಇನ್ನೆರಡು ದಿನ ವನದಲ್ಲಿ ಹುಲಿಯಂತೆ ವಿಹರಿಸಲಿ. ನನಗೆ ಆ ಅದೃಷ್ಟವಿಲ್ಲ, ಆ ಅದೃಷ್ಟ ಒಲಿಯಲಿಲ್ಲ ಎಂದು ನೇರವಾಗಿಯೇ ಆಸೆಯನ್ನು, ಅಭಿಲಾಷೆಯನ್ನು, ದುರಾಸೆಯನ್ನು, ನಿರಾಸೆಯನ್ನು, ಹತಾಶೆಯನ್ನು ವ್ಯಕ್ತ ಮಾಡಿದ. ಸಿಟ್ಟು ಬಂದರೂ ಲಿಚ್ಚಪಿ ಮಾತಾಡಲಿಲ್ಲ. ಸದ್ಯ ಬಡಿಬಡಿಸಿದನಷ್ಟೇ, ಮೇಲೆ ಎರಗಲಿಲ್ಲವಲ್ಲ ಎಂಬ ಸಮಾಧಾನ. ಧಡ್ 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 ಎಂದು ಬಾಗಿಲ ಸದ್ದು. ಅನಿರುದ್ಧ ಹೋಗಿ ಬಾಗಿಲು ತೆಗೆದಾಗ ಸೈನಿಕರು ಒಳನುಗ್ಗಿದರು. ಸೈನ್ಯಾಧ್ಯಕ್ಷರ ಆಜ್ಞೆಯಾಗಿದೆ, ನಿಮ್ಮನ್ನು ಬಂಧಿಸಬೇಕೆಂದು. ಬನ್ನಿ ದಯಮಾಡಿ ಎಂದನೊಬ್ಬ ಹಿರಿಯ ಸೈನಿಕ. ಕಾರಣ ಎಂದ ಅನಿರುದ್ಧ ಧೃತಿಗೆಡದೆ. ಆಜ್ಞೆ ಪಾಲಿಸುವುದಷ್ಟೇ ನಮ್ಮ ಕೆಲಸ, ಕಾರಣ ಕೊಡುವುದಲ್ಲ, ಎಲ್ಲವೂ ತಿಳಿಯುತ್ತದೆ ಎಂದು ಇನ್ನೊಬ್ಬ ಸೈನಿಕನಿಗೆ ಸೂಚನೆ ಕೊಟ್ಟ. ಅವನು ಬಂದು ಅನಿರುದ್ಧನ ಕೈಯಿಗೆ ಹಗ್ಗ ಕಟ್ಟಿದ. ಲಿಚ್ಚಪಿ ನಿಶ್ಚಳಲಾಗಿ ಚಕಿತಳಾಗಿ ನೋಡುತ್ತಿದ್ದಂತೆಯೇ ಅನಿರುದ್ಧನ ಮುಖಕ್ಕೆ ಬಟ್ಟೆ ಹೊದಿಸಿ ಬಂಧಿಸಿ ಕರೆದೊಯ್ದರು. ಮಿತ್ರರೇ, ಲಿಚ್ಚಪಿಯ ಇಂದಿನ ಭಾಗ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಭಾಗದಲ್ಲಿ ವಿಂಧ್ಯ ಬಾಹುವನ್ನು ಕೊಂದವರಾರು, ಏಕೆ, ಅನಿರುದ್ಧನಿಲ್ಲದ ಲಿಚ್ಚಪಿ ತನ್ನ ಕಾರ್ಯ ಸಾಧಿಸುವಳೆ, ಅಮಾತ್ಯರ, ಸೇನಾಧ್ಯಕ್ಷರ, ಮಹಾರಾಣಿಯವರ ಸನ್ನಾಹಗಳೇನು? ಚಕ್ರ ಸುಳಿಯನ್ನು ಬಿಡಿಸೋಣ ಮುಂದಿನ ವಾರ. ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ವಿಶ್ವಾಸಿ ಹಿರಿಸಾವೆ ಕಿರಣ್.